ಇದೇ ಸೆಪ್ಟೆಂಬರ್ 22ರಿಂದ ಆರಂಭವಾಗಿರಬೇಕಿರುವಂತಹ ರಾಜ್ಯ ಸರ್ಕಾರದ ನಿರ್ಧಾರ ಜಾತಿ ಗಣತಿ ಸಮೀಕ್ಷೆ. ಎಲ್ಲೊಂದು ಕಡೆ ಅವರು ಹೇಳ್ತಾ ಇರುವಂಥದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಸ್ವಪಕ್ಷದಲ್ಲೇ ಒಂದು ರೀತಿ ವಿರೋಧ ವ್ಯಕ್ತವಾಗ್ತಾ ಇದೆ, ಸಂಕಷ್ಟ ತರ್ತಾ ಇದೆ ಕೈ ಸರ್ಕಾರಕ್ಕೆ. ನಿನ್ನೆ ತಡರಾತ್ರಿವರೆಗೂ ಸಚಿವರ ಜೊತೆ ಸಿಎಂ ಮೀಟಿಂಗ್ ಮಾಡಿದ್ದಾರೆ. ಸಮೀಕ್ಷೆಯೊಳಗಿನ ಗೊಂದಲದ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಸಿಎಂ ನಿವಾಸದಲ್ಲಿ ನಡೆದಂತಹ ಹೈ ವೋಲ್ಟೇಜ್ ಮೀಟಿಂಗ್. ಸರ್ವೆ ವಿಚಾರಕ್ಕೆ ಸಂಪುಟದಲ್ಲಿ ನಿನ್ನೆ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಸಂಪುಟ ಸಭೆಯಲ್ಲಿ ಸಿಎಂ ಮುಂದೆಯೇ ಸಚಿವರ ಜಟಾಪಟಿಯೇ ಆಗಿದೆ. ಒಂದು ರೀತಿಯಲ್ಲಿ ಈ ಒಂದು ನಿರ್ಧಾರ ಜಾತಿ ಗಣತಿ ಸಮೀಕ್ಷೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟ ತರ್ತಾ ಇದೆ. ಇದು ಒಂದು ರೀತಿಯಲ್ಲಿ ಬೇರೆ ಬೇರೆ ಸಮುದಾಯದವರು, ಪ್ರತಿಪಕ್ಷದವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರೆ, ಸ್ವಪಕ್ಷದ ಸಚಿವರು ಶಾಸಕರುಗಳಿಗೆ ಇದರ ವಿಚಾರವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಎದುರುಗಡೆಯೇ ಸಚಿವರ ನಡುವೆ ಜಟಾಪಟಿಯಾಗಿದೆ, ವಾಕ್ಸಮರಗಳಾಗಿದ್ದಾವೆ. ಹೀಗಾಗಿ ಇದು ಒಂದು ರೀತಿ ತಲೆನೋವಾಗ್ಬಿಟ್ಟಿದೆ ಸರ್ಕಾರಕ್ಕೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಕೊಕ್ಕೆ ನೀಡಲಾಗುತ್ತಾ? ಪರಿಷ್ಕೃತ ಪಟ್ಟಿ ಬಿಡುಗಡೆಗೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರಾ? ಕ್ರಿಶ್ಚಿಯನ್ ಧರ್ಮದ ಜೊತೆ ಹಿಂದೂ ಜಾತಿ ಮತ್ತು ಉಪಜಾತಿಗಳ ಸೇರ್ಪಡೆ ಇಂದಿನ ಸಭೆ ಬಳಿಕ ಅಧಿಕೃತವಾಗಿ ಘೋಷಣೆ ಸಾಧ್ಯತೆ. ಸಮೀಕ್ಷೆ ಕಾಲಂನಲ್ಲಿ ಹೆಚ್ಚುವರಿ ಜಾತಿಗಳ ಸೇರ್ಪಡೆಯಾಗಿದೆ. ವಾಲ್ಮೀಕಿ, ಒಕ್ಕಲಿಗ, ಕುರುಬ, ಕ್ರಿಶ್ಚಿಯನ್ ಜಾತಿಗೆ ಆಕ್ರೋಶ ಹೆಚ್ಚಾಗಿ ಕೇಳಿಬರ್ತಾ ಇದೆ. ಜಾತಿ ಗಣತಿ ಗೊಂದಲದ ಬಗ್ಗೆ ಇವತ್ತು ಮತ್ತೊಂದು ಸಭೆ ನಡೆಯಲಿಕ್ಕಿದೆ. ಇವತ್ತು ಸಿಎಂ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಗೊಂದಲ ಇಲ್ಲದೆ ಜಾತಿ ಗಣತಿಯನ್ನು ಹೇಗೆ ನಡೆಸಬೇಕು, ಇದರ ಒಂದು ಪೂರ್ಣ ಚಿತ್ರಣ, ಯಾವುದೇ ಥರದ ಕನ್ಫ್ಯೂಷನ್ ಆಗಬಾರ್ದು ಅಂತ ಹಿರಿಯ ಸಚಿವರ ಒಳಗೊಂಡಂಥ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಸಮೀಕ್ಷೆ ಕುರಿತು ಸ್ಪಷ್ಟವಾದಂಥ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆ ಇವತ್ತಿನ ಮೀಟಿಂಗ್ ಮೇಲೆ ನಿರೀಕ್ಷೆ. ಪ್ರಬಲವಾದಂಥ ವಿರೋಧ ಬಂದಂಥದ್ದು ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಹಿಂದೂ ಜಾತಿ ಮತ್ತು ಉಪಜಾತಿ ಸೇರಿಸಿದ್ದಕ್ಕಾಗಿ. ಇದೀಗ ಆ ಒಂದು ಸೇರ್ಪಡೆ ಪರಿಷ್ಕೃತ ಪಟ್ಟಿಗೆ ಕೊಕ್ಕೆ ನೀಡಲಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಮೇಲಿನ ನಿರೀಕ್ಷೆ. ಒಂದು ಸ್ಪಷ್ಟವಾದಂಥ ಚಿತ್ರಣ ಮತ್ತು ನಿರ್ಧಾರ ಈ ಒಂದು ಜಾತಿ ಗಣತಿಯನ್ನು ಹೇಗೆ ಮಾಡಬೇಕು ಅನ್ನುವಂಥ ಒಂದು ಮೀಟಿಂಗ್ನಲ್ಲಿ ಡಿಸೈಡ್ ಆಗ್ತಾ ಇದೆ.